ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಡೇವಿಡ್ ರುಜಾರಿಯೋ. ನಾನು ಶ್ರೀನಿವಾಸ್ ಹಾಸ್ಪಿಟಲಲ್ಲಿ ಮೆಡಿಕಲ್ ಸೂಪರಿಂಟ್ ಆಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲವೊಂದು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳು ಆಸ್ಪತ್ರೆ ಬಗ್ಗೆ ಕೆಲವು ಅಲ್ಲಸಲ್ಲದ ಅಪವಾದಗಳನ್ನು ಹಬ್ಬಿಸುತ್ತಾರೆ. ಇದರ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ನೀಡಲು ನಾನು ಬಯಸುತ್ತೇನೆ. ನಿನ್ನೆ ಕೆಲವೊಂದು ಜಾಲತಾಣಗಳಲ್ಲಿ ಒಂದು ನಮ್ಮ ಹತ್ತಿರದ ಒಂದು ಮಗುವಿನ ಬಗ್ಗೆ, ಒಂದು ಚಿಕಿತ್ಸೆ ಪಡೆಯುವ ಮಗುವಿನ ಬಗ್ಗೆ ಕೆಲವೊಂದು ಅಪವಾದಗಳು ಕೇಳಿ ಬರುತ್ತವೆ. ಇದರ ಬಗ್ಗೆ ನಿಮಗೆ ತಿಳಿಸುವುದಾದರೆ, ಈ ಮಗುವಿನ ಅಮ್ಮ ನಮ್ಮ ಆಸ್ಪತ್ರೆಯಲ್ಲಿ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆದ ನಂತರ ಆಂಟಿನೆಟಲ್ ಚೆಕಪ್ಗೆ ರೆಗ್ಯುಲರ್ ಆಗಿ ನಮ್ಮಲ್ಲಿ ಬರುತ್ತಾ ಇದ್ರು. ಈ ಪೀರಿಯಡ್ ಅಲ್ಲಿ ಆಂಟಿನೆಟಲ್ ಚೆಕಪ್ ಫ್ರೀ ಅವರಿಗೆ ಉಚಿತವಾಗಿ ನೀಡಲಾಗಿತ್ತು. ಹಾಗೂ ಈ ಸಂದರ್ಭದಲ್ಲಿ ಅವರಿಗೆ ಥೈರಾಯ್ಡ್ ಸಮಸ್ಯೆ ಇರುವ ಬಗ್ಗೆ ದೃಢೀಕರಣ ಆಗಿದೆ. ಹಾಗೂ ಥೈರಾಯ್ಡ್ಗೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಅವರು ಪಡೆದುಕೊಳ್ಳುತ್ತಿದ್ದರು. ಇದಾದ ನಂತರ ಅವರು ಸಿಸೇರಿಯನ್ ಸೆಕ್ಷನ್ಗೆ ಒಳಗಾಗಿ ಮಗುವನ್ನು ಜನ್ಮ ನೀಡಿದರು. ಜನ್ಮ ನೀಡಿದ ನಂತರ ಮಗುವಿಗೆ ನಿಯೋನೆಟಲ್ ನಾವು ಸ್ಕ್ರೀನಿಂಗ್ ಅಂತ ಮಾಡ್ತೇವೆ, ಥೈರಾಯ್ಡ್ ಸಮಸ್ಯೆ ಏನಾದರೂ ಇದೆಯಾ ಅಂತ ನೋಡಿಕೊಳ್ಳಲು. ಆವಾಗಲೂ ಅವರದ್ದು ಥೈರಾಯ್ಡ್ ಲೆವೆಲ್ ಅಧಿಕವಾಗಿತ್ತು. 22 ನಮ್ಮಲ್ಲಿ ದಾಖಲೆಗಳ ಪ್ರಕಾರ. ಅವರು ಹುಟ್ಟಿನಲ್ಲಿ ಅವರ TSH ಲೆವೆಲ್ 22 ಆಗಿತ್ತು. ಹಾಗೂ ಅಮ್ಮನಿಗೂ ಥೈರಾಯ್ಡ್ ಸಮಸ್ಯೆ ಇರುವುದರಿಂದ ಅದರ ರೆಗ್ಯುಲರ್ ಚೆಕಪ್ ಬೇಕೆಂದು ನಮ್ಮ ವೈದ್ಯಾಧಿಕಾರಿಗಳು ಅವರಿಗೆ ಅದರ ಬಗ್ಗೆ ಒಂದು ಸಜೆಷನ್ ಅನ್ನು ನೀಡಿದರು. ಆದರೆ ಅವರು ರೆಗ್ಯುಲರ್ ಫಾಲೋಅಪ್ಗೆ ಬಾರದ ಕಾರಣ 4ನೇ ತಿಂಗಳಲ್ಲಿ ಅವರು ಫಾಲೋಅಪ್ಗೆ ಬಂದಿದ್ದರು. ಫಾಲೋಅಪ್ಗೆ ಬರುವಾಗ ಮಗುವಿನಲ್ಲಿ ಡೆವಲಪ್ಮೆಂಟಲ್ ರಿಟಾರ್ಡೇಷನ್ ಕಂಡು ಬಂದಿತ್ತು. ಹಾಗೂ ಅಮ್ಮನಿಗೆ ಥೈರಾಯ್ಡ್ ಸಮಸ್ಯೆ ಇರುವುದರಿಂದ ಮಗುವಿಗೂ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಇರಬಹುದು ಎಂಬ ಸಂಶಯದಿಂದ ಅವರಿಗೆ ಇತರ ಪರೀಕ್ಷೆಗೆ ಒಳಪಡಿಸಲಾಯಿತು. ಇದು ಪರೀಕ್ಷೆ ಮಾಡುವಾಗ ಕಂಡು ಬಂದದೇನೆಂದರೆ ಅವರ TSH ಲೆವೆಲ್ ಅಧಿಕವಾಗಿತ್ತು. ಸೊ ಅಮ್ಮನಿಗೆ ಥೈರಾಯ್ಡ್ ಸಮಸ್ಯೆ ಇದೆ, ಮಗುವಿನಲ್ಲಿಯೂ ಡೆವಲಪ್ಮೆಂಟಲ್ ರಿಟಾರ್ಡೇಷನ್ ಇದೆ, ಹಾಗೂ TSH ಲೆವೆಲ್ ಅಧಿಕ ಇರುವ ಕಾರಣ ಮಗುವಿಗೆ ಥೈರಾಯ್ಡ್ ಸಮಸ್ಯೆ ಇರಬಹುದು ಎಂದು ಹಾಗೂ ಅದಕ್ಕೆ ಅದರ ಬೇಕಾಗುವಂಥ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡುವುದು ಬಹಳ ಅಗತ್ಯ. ಇಲ್ಲದಿದ್ದರೆ ಅದರಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ ಹಾಗೂ ಮೆಂಟಲ್ ರಿಟಾರ್ಡೇಷನ್ ಆಗುವ ಚಾನ್ಸಸ್ ಇರುತ್ತದೆ. ಇದು ಇಟ್ಸ್ ಅ ನೋನ್ accepted treatment modality, and it is indicated to start treatment at the early instance only in order to prevent permanent damage to the child and to prevent mental retardation. ಸೊ ಅದರ ಪ್ರಕಾರ ನಮ್ಮ ವೈದ್ಯಾಧಿಕಾರಿಗಳು ಮಗುವಿಗೆ ಅದರ ವೇಟ್ ಪ್ರಕಾರ ಬೇಕಾಗುವಂಥ 50 ಮೈಕ್ರೋಗ್ರಾಮ್, ಇದರಲ್ಲಿ ನೀವು ಕೇಳಿರ್ಬೋದು ಆ ವಿಡಿಯೋಲಿ 50 ಮಿಲಿಗ್ರಾಮ್ ಅಂತ ಹೇಳಿದ್ದಾರೆ. ಅಂತ ಹೈ ಡೋಸ್ ಯಾರಿಗೂ ಕೊಡುವುದಿಲ್ಲ. 50 ಮೈಕ್ರೋಗ್ರಾಮ್ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳಲು ಸಜೆಷನ್ ಅನ್ನು ನೀಡಲಾಯಿತು. ಇದಾದ ನಂತರ ಅವರು ಹೇಳಿರುವ ಪ್ರಕಾರ ಸಂಶಯ ಇದ್ದ ಕಾರಣ ಬೇರೊಂದು ಲ್ಯಾಬೊರೇಟರಿಯಲ್ಲಿ ಅವರು ಥೈರಾಯ್ಡ್ ಅನ್ನು ಪರೀಕ್ಷೆ ಮಾಡಿದ್ದಾರೆ. ಆದರೆ ನಾವು ಹೇಳುವುದೇನೆಂದರೆ, ಈ ಪರೀಕ್ಷೆ ಮಾಡಿದ್ದು 6 ದಿನಗಳ ನಂತರ. ನಮ್ಮಲ್ಲಿ 29 ತಾರೀಕು ಆಗಸ್ಟಿಗೆ ಪರೀಕ್ಷೆ ಮಾಡಿದ್ರು, ಆದರೆ ಅಲ್ಲಿ ಮಾಡಿದ್ದು 3ನೇ ತಾರೀಕು ಸೆಪ್ಟೆಂಬರ್ಗೆ. ಸೊ ಸಾಧಾರಣ ಒಂದು 6 ದಿನಗಳ ಅಂತರವಿದೆ. ಇದಲ್ಲದೆ ಥೈರಾಯ್ಡ್ ಒಂದು ಹಾರ್ಮೋನ್ ಹೇಗೆಂದರೆ ಬಹಳ ವ್ಯತ್ಯಾಸ ಕಂಡುಬರುತ್ತದೆ. ದಿನ ಅದರಲ್ಲಿ ವೇರಿಯೇಷನ್ ಇರಬಹುದು. ಹಾಗೂ ವೈರಲ್ ಇನ್ಫೆಕ್ಷನ್ ಇರುವಾಗ, ಇಲ್ಲದೆ ಏನಾದರೂ ವ್ಯಾಕ್ಸಿನೇಷನ್ ಆದ ನಂತರ, ಇಲ್ಲಾಂದರೆ ಮಕ್ಕಳಲ್ಲಿ ಕೆಲವು ಸತಿ ನಾವು TSH ಸರ್ಜ್ ಅಂತ ಹೇಳ್ತೇವೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದರಲ್ಲಿ ವೇರಿಯೇಷನ್ ಕಂಡು ಬರಬಹುದು. ಹಾಗೂ ಅವರು ಹೇಳಿದ ಪ್ರಕಾರ ಬೇರೆ ಲ್ಯಾಬಲ್ಲಿ ಮಾಡುವಾಗಲೂ ಅವರ ಥೈರಾಯ್ಡ್ ಲೆವೆಲ್ TSH ಲೆವೆಲ್ ನಾರ್ಮಲ್ ರೇಂಜಲ್ಲಿ ಇರಲಿಲ್ಲ, ನಾರ್ಮಲ್ಗಿಂತ ಸ್ವಲ್ಪ ಅಧಿಕನೇ ಇತ್ತು. ಸೊ it is justified to start the baby on treatment for hypothyroidism in order to prevent any permanent damage to the child or to prevent mental retardation. ಇದು ಮಾಡದಿದ್ರೆ ನೆಗ್ಲಿಜೆನ್ಸ್ ಆಗ್ತಿತ್ತು. ಆವಾಗ it is justified to say that the hospital or the doctor was negligent. Rather, it is in the good interest of the child the treatment was started, and it is as per the body weight of the child only, as per the accepted norms, the treatment was started. And there is definitely indication for this, considering the fact that the mother has hypothyroidism and also the child shows signs of developmental delay. Along with the corroborative TSH reports, it is justified on the treatment aspects. And coming ಮತ್ತೆ ಕೆಲವು ಇದರಲ್ಲಿ ಇನ್ನೊಂದು ಅವರು ಹೇಳಿದ್ದಾರೆ, ಲ್ಯಾಬೊರೇಟರಿಯಲ್ಲಿ ಸರಿ ಇರಲಿಲ್ಲ, ಅದು ರಿಪೋರ್ಟ್ ಸರಿ ಇರಲಿಲ್ಲ ಅಂತೇಳಿ.
ನಮ್ಮ ಲ್ಯಾಬೊರೇಟರಿ ಒಂದು ಹೇಳ್ತೇವೆ, ನಮ್ಮ ಲ್ಯಾಬೊರೇಟರಿ ಇಸ್ ಒನ್ ಆಫ್ ದ ಬೆಸ್ಟ್ ಲ್ಯಾಬೊರೇಟರೀಸ್. ಸ್ಪೆಷಲಿ ನಮ್ಮ TSH ಅನಲೈಸರ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಎಕ್ಸೆಪ್ಟೆಡ್ TSH ಅನಲೈಸರ್. ಹಾಗೂ ಇದರ ನಮ್ಮ ಮೆಷಿನ್ ರಿಪೋರ್ಟ್ ಇದೆ. ಇದು ಯಾವುದೇ ಎಡವಟ್ಟಾಗಲಿಲ್ಲ, ರಿಪೋರ್ಟಿಂಗ್ ಅಲ್ಲೇ ಆಗಲಿ ಇಲ್ಲಾಂದ್ರೆ ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಆಗಿ ಯಾವುದೇ ಎಡವಟ್ಟಾಗಲಿಲ್ಲ. ಇದರ ಇನ್ಶೂರೆನ್ಸ್ ಅನ್ನು ನಮ್ಮ ಆಸ್ಪತ್ರೆ ನೀಡುತ್ತದೆ. ನಮ್ಮ ಆಸ್ಪತ್ರೆಯು ಯಾವಾಗಲೂ ಜನರ ಸೇವೆಯಲ್ಲಿ ತೊಡಗಿದೆ. ನಿಮಗೆ ತಿಳಿದಿರುವಂತೆ ಎಷ್ಟೋ ಜನ ಬಡ ಜನರು ಇಲ್ಲಿ ಬಂದು ಉಚಿತ ಹೆರಿಗೆ ಮಾಡಿಸಿಕೊಂಡು ಉಚಿತ ಅಮ್ಮನಿಗೆ ಮಾತ್ರಲ್ಲ, ಇವನ್ ನವಜಾತ ಶಿಶುವಿಗೂ ಉಚಿತ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಎಷ್ಟೋ ಜನ ಇದರ ಸದುಪಯೋಗವನ್ನು ಪಡೆದಿದ್ದಾರೆ. ಜನರಿಗೆ ಉತ್ತಮವಾದ ಸೇವೆ ನೀಡುವುದು ಹಾಗೂ ತೃಪ್ತಕರವಾದ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಅನ್ನು ನೀಡಿ ಜನರ ಒಂದು ಸೇವೆಯಲ್ಲಿ ತೊಡಗುವುದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ. ಆದರೆ ಕೆಲವು ಸತಿ ಈ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳು ತಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಇಂತಹ ಕೆಲವೊಂದು ವಿವಾದವನ್ನು ಹುಟ್ಟಿ ಹಾಕಿಕೊಳ್ಳುತ್ತಿದ್ದಾರೆ. ಇದರ ಬಗ್ಗೆ ನೀವು ಗಮನ ಹರಿಸಬೇಡಿ. ಶ್ರೀನಿವಾಸ ಆಸ್ಪತ್ರೆಯು ಸದಾ ನಿಮ್ಮ ಸೇವೆಗೆ ಉಪಲಬ್ಧವಿದೆ. ನೀವು ಧೈರ್ಯದಿಂದ ನಮ್ಮ ಆಸ್ಪತ್ರೆಗೆ ಬರಬಹುದು. ಇಲ್ಲಿ ಸಿಗುವ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಯಾವುದೇ ಬರತರದ ಸಂಶಯ ಇರಬೇಕಾಗಂತಿಲ್ಲ. ಇದರ ಇನ್ಶೂರೆನ್ಸ್ ಅನ್ನು ನಾವು ನೀಡುತ್ತಿದ್ದೇವೆ. ಇನ್ನು ಯಾರಿಗಾದ್ರೂ ಏನಾದರೂ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಇದರ ಪ್ರಕರಣಗಳಾಗಲಿ ಯಾವುದೇ ಇದರಲ್ಲಿ ನಾವು ಯಾವತ್ತೂ ಇದಕ್ಕೆ ಓಪನ್ ಇದ್ದೇವೆ. ನೀವು ಬಂದು ನಮ್ಮಲ್ಲಿ ಡಿಸ್ಕಷನ್ ಮಾಡಬಹುದು. ಇದು ನಾನು ಇವತ್ತು ಹೇಳು ಬಯಸುವ ಒಂದು ಸಣ್ಣ ವಿಷಯ. ಸೊ ಈ ರೂಮರ್ಸ್ಗಳಿಗೆ ಹಾಗೂ ಅಲ್ಲಸಲ್ಲದ ಅಪವಾದಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಸೇವೆಗೆ, ನಿಮ್ಮ ಚಿಕಿತ್ಸೆಗೆ ಏನೇ ಬೇಕಾದರೂ ನಮ್ಮ ಆಸ್ಪತ್ರೆಯು ಯಾವತ್ತೂ ತೆರೆದಿದೆ. ನೀವು ಇಲ್ಲಿ ಬಂದು ನಿಮ್ಮ ಟ್ರೀಟ್ಮೆಂಟ್ ಅನ್ನು ಯಾವತ್ತೂ ಪಡೆಯಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಿರಣ್ ರಾಜ್, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಶ್ರೀನಿವಾಸ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಒಂದು ಬೇಬಿ ಆಫ್ ಪವೀಕ್ಷಾ ಅಂತೇಳಿ ನಮ್ಮಲ್ಲೇ ಡೆಲಿವರಿ ಆಗಿದ್ದ ಬೇಬಿ. ಆ ಬೇಬಿ ಮದರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅವರಿಗೆ. ಅವರು ಟ್ರೀಟ್ಮೆಂಟಲ್ಲಿ ಇದ್ದರು. ಮತ್ತು ಬೇಬಿ ಡೆಲಿವರಿ ಆದಮೇಲೆ ಯೂಶ್ವಲಿ ನಾವು 2 ದಿವಸದಿಂದ 3 ದಿವಸ ಆದಮೇಲೆ ಮಗುಗೆ ಒಂದು ಥೈರಾಯ್ಡ್ ಟೆಸ್ಟ್ ಕಳಿಸ್ತೇವೆ. ಆ ಥೈರಾಯ್ಡ್ ಟೆಸ್ಟಲ್ಲಿ ಅದು TSH ಅಂತ ಏನು ಹೇಳ್ತೇವೆ. ಆ TSH ಟೆಸ್ಟ್ ಮಾಡಿದಾಗ ಅದರಲ್ಲಿ 22 ಅಂತ ರಿಪೋರ್ಟಲ್ಲಿ ಬಂದಿತ್ತು. ಆ ರಿಪೋರ್ಟ್ ಯೂಶ್ವಲಿ ನಮ್ಮ ಪ್ರಕಾರ 20ಕ್ಕಿಂತ ಜಾಸ್ತಿ ಇದ್ದರೆ ಮಗುಗೆ ಪುನಃ ರಿಪೀಟ್ ಮಾಡಿ ನೋಡಬೇಕಾಗ್ತದೆ. ಅದು ನಮ್ಮ ನಾರ್ಮಲ್ ರೇಂಜಲ್ಲಿ ಬರ್ತದಾ ಅಥವಾ ಜಾಸ್ತಿನೇ ಇರ್ತದಾ ಅಂತ ಹೇಳಿ ನೋಡಲಿಕ್ಕೆ. ಆದ ಕಾರಣ ಅವರಿಗೆ 4ನೇ ದಿವಸ ಆಗುವಾಗ ಬೇಬಿಗೆ ಡಿಸ್ಚಾರ್ಜ್ ಮಾಡಿದ್ವಿ. ಮತ್ತು 1 ವಾರ ಆದಮೇಲೆ ಪುನಃ ಬಂದು TSH ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ವಿ. ಆದರೆ ಅವರು ಪುನಃ ನಮ್ಮಲ್ಲಿ ಚೆಕಪ್ಪಿಗೆ ಬರಲಿಲ್ಲ. ಅದಾದಮೇಲೆ ಅವರು 4 months 7 days ಇರುವಾಗ 29ನೇ ತಾರೀಕು ಆಗಸ್ಟು ಅವರು ನಮ್ಮಲ್ಲಿ ಬಂದರು. ನಮ್ಮಲ್ಲಿ ಬಂದಾಗ ನಾನು ಅದನ್ನು ಖುದ್ದಾಗಿ ನೋಡಿದೆ. ಮಗುವನ್ನು ನೋಡಿದಾಗ ಮಗುವಿನ ಡೆವಲಪ್ಮೆಂಟ್ ಎಲ್ಲ ಚೆಕ್ ಮಾಡಿದಾಗ ಮಗುವೆಲ್ಲ ಮುಟ್ಟಿ ನೋಡಿದಾಗ ಸ್ವಲ್ಪ ಮಸಲ್ಸ್ ಎಲ್ಲ ಸ್ವಲ್ಪ ಫ್ಲಾಪಿ ಅಂತ ನಾವು ಹೇಳ್ತೇವೆ. ಹಾಗೆ ಶಕ್ತಿ ಬಲ ಅಷ್ಟೊಂದು ಇಲ್ಲದೆ ಇರೋ ಕಾರಣ ಕಾಣಿಸ್ತು ನನಗೆ. ಹಾಗೂ ನಮ್ಮ ಕುತ್ತಿಗೆಯ ಸಪೋರ್ಟ್ ಏನಿರ್ತದೆ ಅದು ಹೆಡ್ ಲ್ಯಾಗ್ ಅಂತ ಹೇಳ್ತೇವೆ. ಮಗುನ ಎತ್ತಿದಾಗ ಮಗು ಯೂಶ್ವಲಿ 4 ತಿಂಗಳಾಗುವಾಗ ಸ್ವಲ್ಪ ಗಟ್ಟಿಯಾಗಿ ಬಲ ಕೂತ್ಕೊಳ್ಬೇಕು ಕುತ್ತಿಗೆ. ಆ ಕುತ್ತಿಗೆನೂ ಸ್ವಲ್ಪ ಬಲ ಇಲ್ಲದ ಕಾರಣ ಹಾಗೂ ಈ TSH ರಿಪೋರ್ಟ್ ಮುಂಚೆ ಏನು ರಿಪೀಟ್ ಮಾಡದ ಕಾರಣ ಹಾಗೂ ನಾವು ಮಗುನ ನೋಡಿದಾಗ ಸ್ವಲ್ಪ ಬೆಳವಣಿಗೆ ಡಿಲೇ ಆಗಿದೆ ಅಂತ ಅನ್ನಿಸ್ತು ನಮಗೆ. ಆದ್ದರಿಂದ ನಾನು ನಮ್ಮ ಇನ್ನೊಬ್ಬರು ಪ್ರೊಫೆಸರ್ ಇದ್ದಾರೆ, ಸೀನಿಯರ್ ಪ್ರೊಫೆಸರ್ ಕಲೀಗ್, ಅವ್ರ ಹತ್ರನೂ ಚೆಕ್ ಮಾಡಿಸಿದ್ವಿ. ಅವರಿಗೂ ಅದೇ ಅನಿಸ್ತು, ಸ್ವಲ್ಪ ಡಿಲೇ ಉಂಟು ಅಂತ ಹೇಳಿ. ಸೊ ಮಗುಗೆ ಮುಂಚೆ TSH ಜಾಸ್ತಿ ಇತ್ತು, ಪ್ಲಸ್ ಈ ರೀತಿ ಲೇಟಾಗಿ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಬೆಳವಣಿಗೆ. ಆದ್ದರಿಂದ ನಾವು ಮಗುಗೆ ಒಂದು TSH ಮತ್ತು T4 ಅಂತ ಟೆಸ್ಟ್ ಪುನಃ ರಿಪೀಟ್ ಮಾಡಲಿಕ್ಕೆ ಹೇಳಿದ್ವಿ. ಏಕೆಂದರೆ ಮುಂಚೆ ಅವರು ರಿಪೀಟ್ ಮಾಡಲಿಕ್ಕೆ ಬಂದಿರಲಿಲ್ಲ. ಆದ ಕಾರಣ ಬಂದಾಗ ಈ ಸಲ ವಿಸಿಟಲ್ಲಿ ಅವರಿಗೆ ಚೆಕ್ ಮಾಡಿದಾಗ ಆ TSH ಅಂತ ಏನು ಟೆಸ್ಟ್ ಮಾಡ್ತೇವೆ ಥೈರಾಯ್ಡ್ಗೆ, ಅದು 12.6 ಇತ್ತು. ಅದು ನಾವು ಯೂಶಲಿ ಫಾಲೋ ಮಾಡೋದು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ನೆಲ್ಸನ್. ಅದರ ಪ್ರಕಾರ 5.2 ಅಥವಾ 5.3 ಮೇಲೆ ಇದ್ದರೆ ಅದು ನಾರ್ಮಲ್ ಅಂತ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ ಈ 3 ಸಿಚುವೇಶನ್ನ ಕನ್ಸಿಡರ್ ಮಾಡಿ ನಮ್ಮ ಸೀನಿಯರ್ ಪ್ರೊಫೆಸರ್ಸ್ ಒಪಿನಿಯನ್ನು ತಗೊಂಡು ನಾವು ಏನು ಯೋಚನೆ ಮಾಡಿದ್ವಿ, ಮಗುಗೆ ಇದಿರೋ ಕಾರಣ ನಾವು ಥೈರಾಯ್ಡ್ ಹಾರ್ಮೋನನ್ನು ಸಪ್ಲಿಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಥೈರಾಕ್ಸಿನ್ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ. ಥೈರಾಕ್ಸಿನ್ ಸ್ಟಾರ್ಟ್ ಮಾಡಿರೋದು ನಾವು ಮಗುಗೆ ಎಷ್ಟು
ಡೋಸ್ ಬೇಕು ಅಷ್ಟೇ ಡೋಸ್ ಸ್ಟಾರ್ಟ್ ಮಾಡಿದ್ದೇವೆ. ಅದು 50 mcg ಪ್ರಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಬರೆದಿದ್ದೇವೆ. 50 mcg ಅಂದರೆ ಮೈಕ್ರೋಗ್ರಾಮ್ ಅಂತ. ಎಲ್ಲ ಕಡೆ 50 mg ಅಂತ ಇದಾಗ್ತಾ ಉಂಟು, ಸರ್ಕ್ಯುಲೇಟ್ ಆಗ್ತಾ ಇದೆ. ಅದು ತಪ್ಪು. ಮಗು ವೇಟ್ ಪ್ರಕಾರ ಮಗು 5 kg ಇತ್ತು. ಹಾಗಾಗಿ ನಮ್ಮ ಲೆಕ್ಕದ ಪ್ರಕಾರ 10 ರಿಂದ 15 ಮೈಕ್ರೋಗ್ರಾಮ್ ಪರ್ kgನೇ ನಾವು ಕ್ಯಾಲ್ಕುಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೇವೆ. ಸೊ 50 mcg ಸ್ಟಾರ್ಟ್ ಮಾಡಿದ್ದೇವೆ. ಆದರೆ ಮಗುಗೆ ಸ್ಟಾರ್ಟ್ ಮಾಡಿರೋ ಕಾರಣ ಏನು ಅಂದರೆ, ಇದು 3 ಇದ್ದ ಕಾರಣ TSH ಜಾಸ್ತಿ ಹಾಗೂ ಬೆಳವಣಿಗೆ ಡಿಲೇ, ಮತ್ತು ಮುಂಚೆ TSH ಸಹಿತ ಜಾಸ್ತಿ ಇದ್ದ ಕಾರಣ ಸ್ಟಾರ್ಟ್ ಮಾಡಿದ್ದೇವೆ. ಸ್ಟಾರ್ಟ್ ಮಾಡದೇ ಇದ್ದರೆ ಏನಾಗ್ಬೋದು ಮಗುಗೆ ಅಂದರೆ, ಬುದ್ಧಿ ಬೆಳವಣಿಗೆ ಕಡಿಮೆ ಆಗ್ತದೆ ಮತ್ತು ಡೆವಲಪ್ಮೆಂಟು ಡಿಲೇ ಆಗ್ತದೆ. ಸೊ ಇದೆರಡೂ ಬಾರದು ಅಂತ ಒಂದೇ ನಾವು ಡಿಸಿಷನ್ಗೋಸ್ಕರ ನಾವೆಲ್ಲರೂ ಡಿಸೈಡ್ ಮಾಡಿ ಮಗುಗೆ ಆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದು ಬಿಟ್ಟರೆ ನಮ್ಮ ಜಸ್ಟಿಸನ್ನು ನಾವು ಮಗುಗೆ ಏನು ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೇವೆ. ಯಾಕೆಂದರೆ ಮುಂದೊಂದು ದಿನ ಮಗುಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಅಂತಾಗಿ ಮಗುಗೆ ಬುದ್ಧಿಮಾಂದ್ಯತೆ ಆಗಿ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಧ್ಯೇಯ. ಆದ್ದರಿಂದ ನಾವು ಮಗುಗೆ ಎಷ್ಟು ಬೇಕೋ ಅದನ್ನು ಕರೆಕ್ಟಾಗಿ ಕನ್ಸಿಡರ್ ಮಾಡಿ, ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಇದ್ದಿರಬಹುದು ಅಂತ ಹೇಳಿ TSH ಜಾಸ್ತಿ ಇದ್ದ ಕಾರಣ ನಾವು 50 mcg ಅನ್ನು ಸ್ಟಾರ್ಟ್ ಮಾಡಿದ್ವಿ. ಅದು ಪ್ಯೂರ್ಲಿ ನಾವು ಲ್ಯಾಬ್ ವ್ಯಾಲ್ಯೂಸ್ TSH 12ಕ್ಕಿಂತ ಜಾಸ್ತಿ ಇದ್ದ ಕಾರಣ ಮತ್ತು ಡೆವಲಪ್ಮೆಂಟ್ ಡಿಲೇ ಇದ್ದ ಕಾರಣ. ಆದ್ದರಿಂದ ನಾವು ಮಗುಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೇವೆ. ಥ್ಯಾಂಕ್ ಯು.